ಶಾ ಹುಸೇನ್ ಮತ್ತು ಮಾಧವಲಾಲ ಇವರ ಆಧ್ಯಾತ್ಮಿಕ ಪಯಣದ ಬಗ್ಗೆ, ಇವರ ಸ್ನೇಹದ ಬಗ್ಗೆ ಅರಳಿಮರ ಡಿಜಿಟಲ್ ಮಾಧ್ಯಮದಲ್ಲಿ ಚೇತನ ತೀರ್ಥಹಳ್ಳಿಯವರು ಹೀಗೆ ಬರಿತಾ ಹೋಗ್ತಾರೆ. ನೇಕಾರರ ಮನೆಯಲ್ಲಿ ಹುಟ್ಟಿ ಬೆಳೆದ ಶಾ ಹುಸೇನ್ ಸೌಹಾರ್ದದ ಎಳೆಗಳನ್ನು ನೇಯ್ದು ಸಹಬಾಳ್ವೆಯ ಚಾದರ ಹಾಸಿದ ಸೂಫಿ ಅನುಭಾವಿ. ಪಂಜಾಬಿನ ಲಾಹೋರ್ ಇವನ ಲೀಲಾಭೂಮಿ. ಹುಸೇನ್ ಬಾಲ್ಯದಿಂದಲೇ ತನ್ನೊಳಗಿನ ಬೆಳಕನ್ನು ಸೂಸುತ್ತಾ ಬೆಳೆದವನು. ಸದಾ ಹಾಡುತ್ತಾ ಕುಣಿಯುತ್ತಾ ಎಲ್ಲರಿಗೂ ಸಂತಸ ಹಂಚುತ್ತಿದ್ದ ಹುಡುಗನನ್ನು ಅವನ ತಂದೆ ಮದರಸಾಕ್ಕೆ ಸೇರಿಸಿದರು. ಬುದ್ಧಿವಂತನಾಗಿದ್ದ ಹುಸೇನ್ ಬಹಳ ಬೇಗ ಎಲ್ಲವನ್ನೂ ಕಲಿತ. ಆಮೇಲೆ ಇನ್ನೇನು ಉಳಿಯಲಿಲ್ಲವೆಂದು ಶಾಲೆಯನ್ನು ಬಿಟ್ಟ. ಅಲ್ಲಿಂದ ಮುಂದೆ ನಡು 30ರವರೆಗೂ ಹಗಲಿನಲ್ಲಿ ಒಂದಷ್ಟು ಹೊತ್ತು ಬಟ್ಟೆಯನ್ನು ನೇಯುವುದು, ಆಮೇಲೆ ಕಾಡು ಹೊಕ್ಕು ಸಂಜೆಯವರೆಗೆ ಸುಮ್ಮನೆ ಕೂರುವುದು, ಸಂಜೆ ಹಾಡುತ್ತಾ ಕುಣಿಯುವುದು, ಇವಷ್ಟು ಅವನ ದಿನಚರಿ ಆಯಿತು. ಸದಾ ಭಗವಂತನ ಚಿಂತನೆ, ಅರಿವಿನ ಹಪಾಹಪಿ ಅವನನ್ನು ಆವರಿಸಿಕೊಂಡಿರುತ್ತಿತ್ತು. ಹುಸೇನನ ಅವಸ್ಥೆಯನ್ನು ಕಂಡವರೊಬ್ಬರು ಅವನಿಗೆ ಶೇಖ್ ಸಾದ್ ಮುಲ್ಲಾರ ಮಾರ್ಗದರ್ಶನ ಪಡೆಯುವಂತೆ ಸೂಚಿಸಿದರು. ಅದರಂತೆ ಅವನು ಶೇಖ್ ಸಾಹೇಬರ ಬಳಿ ತನ್ನ ಕಲಿಕೆಯ ಯಾನ ಮುಂದುವರಿಸಿದ. ಹಾಗೆಂದು ಅವನು ಸಿದ್ಧ ದಾರಿಯಲ್ಲಿ ನಡೆಯುವ ಕುರಿಯಾಗಿರಲಿಲ್ಲ. ತನ್ನ ಗುರುವಿನ ಪ್ರತಿ ಪಾಠದಲ್ಲೂ ಅವನು ಹೊಸ ವ್ಯಾಖ್ಯಾನವನ್ನು ಕಂಡುಕೊಳ್ಳುತ್ತಿದ್ದ. ಪ್ರಶ್ನೆಗಳ ಮಳೆಗರೆದು ಸಾಹೇಬರನ್ನು ಹೈರಾಣು ಮಾಡುತ್ತಿದ್ದ. ಒಮ್ಮೆ ಶೇಖ್ ಸಾಹೇಬರು ಕುರಾನ್ ಅನ್ನು ವಿವರಿಸುತ್ತಾ ಅದರಲ್ಲಿರುವ ಈ ಜಗತ್ತು ಒಂದು ಆಟದ ಮೈದಾನ ಎನ್ನುವ ಮಾತನ್ನ ಹೇಳಿದರು. ಅದನ್ನು ಕೇಳುತ್ತಲೇ ಹುಸೇನ್ ಕೋಣೆಯಿಂದ ಎದ್ದು ಹೊರಕೂಡಿದ. ಅಲ್ಲಿಂದ ಮುಂದೆ ಆತ ಕಾಣಿಸಿಕೊಂಡಿದ್ದು ಕೆಂಪು ಗೌನು, ಮದುರೆಯ ಸುರಾಯಿ ಮತ್ತು ಬಟ್ಟಲಿನೊಂದಿಗೆ ಹಾಡುತ್ತಾ ಕುಣಿಯುತ್ತಾ ಸತ್ಯ ಉನ್ಮಾದದೊಂದಿಗೆ. ಹುಸೇನನ ಕಾಂತಿಗೆ ಮರುಳಾದ ಜನ ಅವನ ಸುತ್ತ ಪತಂಗಗಳಂತೆ ಮುತ್ತಿಕೊಂಡರು. ಇನ್ನೆಷ್ಟು ದಿನ ಹೀಗೆ ಪವಿತ್ರ ಜೀವಿಗಳಂತೆ ಕಾಣಿಸಿಕೊಳ್ಳಬೇಕು? ನಾಳೆ ನಾವೆಲ್ಲರೂ ಮನೆಗೆ ಮರಳುವುದಿದೆ. ಹಾಡುತ್ತಾ ನೆಲೆಯುತ್ತಾ ಜೀವಿಸುವುದಿದೆ. ಬೇಡಿಕೊಂಡು ಬದುಕುವುದಂತೂ ಇದ್ದೇ ಇದೆ. ನಾವು ಜೀವಿಸಲಕ್ಕಿರುವುದು ಇದೇ ಬದುಕನ್ನಷ್ಟೇ ಅನ್ನುತ್ತಾ ಅವರೆಲ್ಲರಿಗೂ ಅರಿವಿನ ಮದುರೆ ಹಂಚುತ್ತಿದ್ದ ಹುಸೇನ್. ಇಂಥ ಬುದ್ಧಿವಂತ ಶಿಷ್ಯ ಹಾದಿ ಬೀದಿಯಲ್ಲಿ ಕುಣಿಯುತ್ತಾ ಹಾಳಾಗುತ್ತಿದ್ದನಲ್ಲ ಎಂದು ನೊಂದುಕೊಂಡರು ಶೇಖ್ ಸಾಹೇಬರು. ಹಾಗೂ ಹೀಗೂ ಅವನ ಮನವೊಲಿಸಿ ಕರೆತಂದು ಕೂರಿಸಿಕೊಂಡರು. ಮತ್ತೆ ಮೊದಲಿನಂತೆ ಕುರಾನಿನ ವ್ಯಾಖ್ಯಾನ ಪಾಠ ಶುರುವಾಯಿತು. ಅದೊಂದು ದಿನ ಶೇಖ್ ಸಾಹೇಬರು ಆಲಂ ನಸ್ರಹ ಲಾಕ್ ಸದರಕ್ ಅಂದರೆ ನಾವು ನಿನ್ನ ಹೃದಯವನ್ನು ತೆರೆದು ಹೊರೆಯನ್ನು ಹರಿಬಿಟ್ಟು ಭಾರ ಮುಕ್ತಗೊಳಿಸಿಲ್ಲವೇನು ಎನ್ನುವ ಸಾಲುಗಳನ್ನು ಓದಿ ಅರ್ಥ ವಿವರಿಸುತ್ತಿದ್ದರು. ಆ ಸಾಲು ಹೊಳೆಹಿಸಿದ ದಿವ್ಯ ಸತ್ಯ ಕಂಡುಕೊಂಡ ಹುಸೇನ್ ಮತ್ತೊಮ್ಮೆ ಓಡಿ ಹೋದ. ಅಂದು ಮತ್ತೊಮ್ಮೆ ಬಯಲಾದ ಹುಸೇನ್ ಮತ್ತೆಂದೂ ಸಂಕುಚಿತಗೊಳಿಸುವ ಗೋಡೆಗಳ ನಡುವೆ ಬಂದಿಯಾಗಲೇ ಇಲ್ಲ. ಆಧ್ಯಾತ್ಮಿಕ ತರಬೇತಿಗೆ ತೇಲಾಂಜಲಿ ಇತ್ತು ತನ್ನೂರಿಗೆ ಮರಳಿದ. ಹುಸೇನ್ ಪೂರ್ವಜರ ನೇಕಾರ ವೃತ್ತಿಯನ್ನು ಮುಂದುವರೆಸಿದ. ಗ್ರಾಮೀಣ ಪಂಜಾಬಿ ಭಾಷೆಯಲ್ಲಿ ಅತ್ಯದ್ಭುತವಾದ ಪದ್ಯಗಳನ್ನು ರಚಿಸಿದ. ಕೆಲಸದ ಜೊತೆಯಲ್ಲೇ ಅವನ ಅನುಭವದ ಮಾತುಗಳು, ನಡವಳಿಕೆ, ಹೊಸೆಯುತ್ತಿದ್ದ ಗೀತೆಗಳು ಜನಮನ ಸೆಳೆದವು. ಹುಸೇನನನ್ನು ಸುಮ್ಮನೆ ನೋಡಲೆಂದೇ ಒಂದು ಚಿಕ್ಕ ಗುಂಪು ಸದಾ ಅವನ ಮನೆ ಮುಂದೆ ಜಮಾಯಿಸುತ್ತಿರುತ್ತಿತ್ತು. ಆದರೆ ಅದ್ಯಾವುದರ ಪರಿವೆಯೇ ಇಲ್ಲದೆ ಹುಸೇನ್ ತನ್ನ ಕಾಯಕದಲ್ಲಿ ಮುಳುಗಿ ಅದರಲ್ಲೇ ಅಧ್ಯಾತ್ಮ ಸಾಧನೆಯ ಮೆಟ್ಟಿಲುಗಳನ್ನು ಕಟ್ಟಿಕೊಳ್ಳುತ್ತಿದ್ದ. ಈತನ ಖ್ಯಾತಿ ಅದೆಷ್ಟು ಹಬ್ಬಿತ್ತೆಂದರೆ ಬಾದಶಾಹ ಜಹಾಂಗೀರ್ ಈ ಶಾ ಹುಸೇನನ ದಿನಚರಿಯನ್ನು ಯಾವ ವಿವರವೂ ತಪ್ಪದಂತೆ ದಾಖಲಿಸಿ ಆತನ ಯಾವ ನಡೆಯಲ್ಲಿ ಯಾವ ನಿಗೂಢ ತಿಳಿಯು ಹೊರಹೊಮ್ಮುವುದೋ, ಯಾವ ನುಡಿಯಲ್ಲಿ ಯಾವ ಸಂದೇಶ ಸಿಗುವುದೋ ಅವನು
ಕಳೆದುಕೊಳ್ಳಬಾರದ ರತ್ನ ಎಂದು ಆದೇಶ ಹೊರಡಿಸಿದ್ದ. ಈ ನಡುವೆ ಹುಸೇನನಿಗೆ ಮಾಧವಲಾಲ ಎನ್ನುವ ಬ್ರಾಹ್ಮಣ ತರುಣ ಮಿತ್ರ ದೊರಕಿದ. ಅವನ ಅಂತರಂಗದ ಬೆಳಕು ಹುಸೇನನನ್ನು ಸೋಕಿತು. ಮಾಧವನ ಜೊತೆ ಸಖ್ಯ ಬೆಳೆಸಿದ. ಬಹಳ ಬೇಗ ಅದು ಆತ್ಮ ಸಂಘಾತಕ್ಕೆ ತಿರುಗಿತು. ಸಾಧನೆಗೆ ಜೊತೆಯಾಗುತ್ತಿದ್ದ ಅವರಿಬ್ಬರು ಒಟ್ಟಿಗೆ ಜೀವಿಸಿದರು. ಮಾಧೋ ಎಂದು ಕರೆಸಿಕೊಳ್ತಿದ್ದ ಮಾಧವನನ್ನು ಹುಸೇನ್ ಗಾಢವಾಗಿ ಪ್ರೀತಿಸಿದ. 20 ಮಂದಿ ಖಲೀಫರು ಸೇರಿದಂತೆ 100 ಶಿಷ್ಯರನ್ನು ಹೊಂದಿದ್ದ ಹುಸೇನ ತನ್ನೆಲ್ಲ ಸಾಧನೆಯನ್ನು ಪರಿಪೂರ್ಣವಾಗಿ ಧಾರೆ ಎರೆದದ್ದು ಮಾಧವನಿಗೆ ಮಾತ್ರ. ಅವನ ಮೇಲಿನ ಪ್ರೇಮದಿಂದ ತನ್ನ ಹೆಸರನ್ನೇ ಮಾಧೋ ಲಾಲ್ ಶಾ ಹುಸೇನ್ ಎಂದು ಬದಲಿಸಿಕೊಂಡಿದ್ದ. ತನ್ನ ಕಫಿ ಅಂದರೆ ಅನುಭವ ಗೀತೆಗಳನ್ನೆಲ್ಲ ಮಾಧವನನ್ನೇ ಸಂಬೋಧಿಸಿ ರಚಿಸಿದ. ಅವನ ಪ್ರಕಾರ ಮಾಧವ ಅವನ ಆತ್ಮವಾಗಿದ್ದ. ಮಾಧವ ತೀರಿಕೊಂಡ ಮೇಲೆ ಬದುಕಿನ ನಶ್ವರತೆ ಅವನನ್ನು ಮತ್ತಷ್ಟು ಕಲುಕಿ ಹಣ್ಣಾಗಿಸಿತು. ಅದರ ಅರಿವು ಅವನನ್ನು ಜ್ಞಾನದ ತುತ್ತ ತುದಿಗೆ ಕರೆದೊಯ್ದಿತ್ತು.